ಹಾಯ್ ಫ್ರೆಂಡ್ಸ್, ಈಗ ನಾನು ನಿಮಗೆ ಜೋಡಿ ಆ್ಯಪನ್ನು ಯಾವ ರೀತಿಯಾಗಿ ಲಾಗಿನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರೂ ಕೂಡ ಒಂದು ವೀಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ನೀವು ಮೊದಲು ಜೋಡಿ ಆ್ಯಪನ್ನು ಡೌನ್ಲೋಡನ್ನು ಮಾಡ್ಕೊಳ್ಳಿ. ನಾನು ಈಗ ಡೌನ್ಲೋಡನ್ನು ಮಾಡ್ಕೊಂಡಿದ್ದೀನಿ. ನೀವು ಪ್ಲೇಸ್ಟೋರಲ್ಲಿ ಹೋಗಿ ಜೋಡಿ ಆ್ಯಪ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಜೋಡಿ ಆ್ಯಪನ್ನು ಓಪನ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೆಲೆಕ್ಟ್ ಡಿಸ್ಪ್ಲೇ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು ನಿಮಗೆ ಯಾವ ಲ್ಯಾಂಗ್ವೇಜ್ ಕರೆಕ್ಟಾಗಿ ಬರುತ್ತೆ ಆ ಒಂದು ಲ್ಯಾಂಗ್ವೇಜನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಆದಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ವ, ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತಿದೆ. ಅಲ್ಲಿ ನೀವು ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಕಂಟ್ರಿಯನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ಕೆಳಗಡೆ ಮೊಬೈಲ್ ನಂಬರ್ ಅಂತ ಇದೆಯಲ್ವ, ಅಲ್ಲಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ನಂತರ ಫ್ರೆಂಡ್ಸ್ ಸಬ್ಮಿಟ್ ಅಂತ ಇದೆಯಲ್ವ, ಸಬ್ಮಿಟ್ ಮೇಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಫಾರ್ ಹೂಮ್ ಆರ್ ಯು ಕ್ರಿಯೇಟಿಂಗ್ ದಿಸ್ ಪ್ರೊಫೈಲ್ ಅಂತ ಬರುತ್ತೆ. ಯಾರಿಗೋಸ್ಕರ ನೀವು ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಮೈ ಸೆಲ್ಫ್ ಅಥವಾ ಮೈ ಸನ್, ಮೈ ಡಾಟರ್, ಮೈ ಬ್ರದರ್, ಮೈ ಸಿಸ್ಟರ್, ಮೈ ಫ್ರೆಂಡ್, ಮೈ ರಿಲೇಟಿವ್. ನೀವು ಇಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನಂತರ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಐ ಆಮ್ ಅ ಮೇಲ್ ಆರ್ ಫಿಮೇಲ್ ಅಂತ ಇದೆಯಲ್ವ, ನೀವು ಮೇಲ್ ಆಗಿದ್ದರೆ ಮೇಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಫಿಮೇಲ್ ಆಗಿದ್ದರೆ ಫಿಮೇಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಕೆಳಗಡೆ ನೆಕ್ಸ್ಟ್ ಅಂತ ಇದೆ, ಕೆಳಗಡೆ ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿದಾಗ ಮೆನ್ಷನ್ ಯುವರ್ ನೇಮ್ ಅಂತ ಇದೆ, ನಿಮ್ಮ ನೇಮನ್ನು ಹಾಕಿ ನಂತರ ಅಲ್ಲಿ ಸಬ್ಮಿಟ್ ಅಂತ ಇದೆಯಲ್ವ, ಸಬ್ಮಿಟ್ ಮೇಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಸೆಲೆಕ್ಟ್ ಯುವರ್ ಮ್ಯಾರಿಟಲ್ ಸ್ಟೇಟಸ್ ಅಂತ, ನೀವು ನೆವರ್ ಮ್ಯಾರಿಡ್ ಹಾಗೆ ಡೈವರ್ಸ್ ಅಂತ ಇದೆ. ನೀವೇನಾದರೂ ಮ್ಯಾರಿಡ್ ಆಗಿಲ್ಲ ಅಂತಂದರೆ ನೆವರ್ ಮ್ಯಾರಿಡ್ ಅಂತ ಕೊಡಿ. ಹಾಗೆ ನೀವೇನಾದರೂ ಮದುವೆ ಆಗಿ ಡೈವರ್ಸ್ ಆಗಿದೆ, ಡೈವರ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದು ಸ್ಟೇಟಸ್ ಯಾವ ಥರ ಇದೆ ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಕೆಳಗಡೆ ನೆಕ್ಸ್ಟ್ ಅಂತ ಇರುತ್ತೆ, ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಯುವರ್ ಡೇಟ್ ಆಫ್ ಬರ್ತ್ ಅಂತದೆ. ನೀವು ಇಲ್ಲಿ ಎಷ್ಟನೇ ಇಸ್ವಿಲಿ ಬಾರ್ನ್ ಆಗಿದ್ದೀರಾ ಆ ಒಂದು ಇಸ್ವಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್ ಸೆಲೆಕ್ಟ್ ಮಂತ್ ಅಂತ ಬರುತ್ತೆ. ನೀವು ಯಾವ ಮಂತಲ್ಲಿ ಬಾರ್ನ್ ಆಗಿದ್ದೀರಾ ಆ ಒಂದು ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯಾವ ಡೇಟಲ್ಲಿ ಬಾರ್ನ್ ಆಗಿದ್ದೀರಾ ಆ ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಇಲ್ಲಿ ಇಯರು ಮತ್ತು ಮಂತು ಹಾಗೆ ಡೇಟ್ ಎಲ್ಲ ಕೂಡ ಕಾಣಿಸುತ್ತೆ. ನಂತರ ಕೆಳಗಡೆ ನೆಕ್ಸ್ಟ್ ಅಂತ ಇರುತ್ತೆ, ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿದಾಗ ವಾಟ್ ಈಸ್ ಯುವರ್ ಹೈಟ್ ಅಂತ ಇದೆ. ನಿಮ್ಮ ಹೈಟ್ ಎಷ್ಟಿರುತ್ತೆ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಸೆಲೆಕ್ಟ್ ಯುವರ್ ಈಟಿಂಗ್ ಹ್ಯಾಬಿಟ್ಸ್ ಅಂತ, ನೀವು ವೆಜಿಟೇರಿಯನ್ ಅಥವಾ ನಾನ್ ವೆಜಿಟೇರಿಯನ್ ಅಂತ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಫ್ರೆಂಡ್ಸ್ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಸೆಲೆಕ್ಟ್ ಯುವರ್ ಮದರ್ ಟಂಗ್ ಅಂತ, ನಿಮ್ಮ ಮದರ್ ಟಂಗನ್ನು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನಂತರ ವೇರ್ ಡು ಯು ಲಿವ್ ಅಂತ ಇದೆ. ನೀವು ಮೊದಲು ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯಾ ಆಗಿದ್ರೆ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಸ್ಟೇಟ್ ಅಂತ ಇದೆ, ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಡಿಸ್ಟಿಕ್ ಅಂತ ಇದೆ, ಉತ್ತರ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್ ಈ ಥರ ಬರುತ್ತೆ. ಕಂಟ್ರಿ ಹಾಗೆ ಸ್ಟೇಟ್ ಹಾಗೆ ಡಿಸ್ಟಿಕ್ ಅಥವಾ ಸಿಟಿ ಇಲ್ಲಿ ಬರುತ್ತೆ ಏನನ್ನು ಸೆಲೆಕ್ಟ್ ಮಾಡಿದ್ದೀರ ಅಂತ. ನಂತರ ಕೆಳಗಡೆ ನೆಕ್ಸ್ಟ್ ಅಂತ ಕಾಣಿಸುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಯುವರ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂತ ಬರುತ್ತೆ. ನೀವು ನಿಮ್ಮ ಎಜುಕೇಷನ್ ಏನಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಸೆಲೆಕ್ಟ್ ವೆರ್ ಯು ವರ್ಕ್ ಅಂತ ಬರುತ್ತೆ. ನೀವೇನಾದರೂ ಜಾಬ್ ಮಾಡ್ತಾಯಿದ್ರೆ ಜಾಬ್ ಮಾಡ್ತಾ ಇರೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಬಿಸ್ನೆಸ್ ಮಾಡಿರೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ವರ್ಕ್ ಮಾಡ್ತಾ ಇಲ್ಲ ಅಂತಂದರೆ ನಾಟ್ ವರ್ಕಿಂಗ್ ಅಂತ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಫ್ರೆಂಡ್ಸ್ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಧರ್ಮವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಹಿಂದೂ, ಆದ್ದರಿಂದ ಹಿಂದೂವನ್ನು ಸೆಲೆಕ್ಟ್ ಮಾಡ್ತೀನಿ. ನಂತರ ಕೆಳಗಡೆ ನೆಕ್ಸ್ಟ್ ಅಂತ ಇರುತ್ತೆ, ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನಂತರ ಸೆಲೆಕ್ಟ್ ಯುವರ್ ಕಾಸ್ಟ್ ಅಂತ ಬರುತ್ತೆ. ನಿಮ್ಮ ಕಾಸ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಎಲ್ಲ ಒಂದು ಕಾಸ್ಟನ್ನು ಕೊಟ್ಟಿದ್ದಾರೆ, ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಫ್ರೆಂಡ್ಸ್, ನಿಮಗೆ ಸಿಕ್ಕುತ್ತೆ ನಿಮ್ಮ ಕಾಸ್ಟ್, ಎಲ್ಲರ ಕಾಸ್ಟ್ ಕೂಡ ಇಲ್ಲಿ ಸಿಗುತ್ತೆ. ನಂತರ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಯಾವುದನ್ನು ಸೆಲೆಕ್ಟ್ ಮಾಡಿದ್ದೀರಾ ಅಂತ. ನಂತರ ಇಲ್ಲಿ ಸಬ್ಮಿಟ್ ಕೆಳಗಡೆ ಸಬ್ಮಿಟ್ ಅಂತ ಇದೆ, ಸಬ್ಮಿಟನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಫ್ರೆಂಡ್ಸ್ ನಂತರ ಇಲ್ಲಿ ವೆರಿಫೈ ಯುವರ್ ನಂಬರ್ ಅಂತ ಬರುತ್ತೆ, ನಂಬರ್ ವೆರಿಫೈ ಆಗುತ್ತೆ. ನಂತರ ಒ ಟಿ ಪಿ ಬರುತ್ತೆ. ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ, ಅದಾಗದೆ ಎಂಟರ್ ಆಗುತ್ತೆ. ನಂತರ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಮೇಗಡೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಫೋಟೋ ಪ್ರೈವೇಸಿ ಅಂತ ಇದೆಯಲ್ವಾ, ಫೋಟೋ ಪ್ರೈವೇಸಿ ಅಂತ ಇದೆ. ಕೆಳಗಡೆ ನೀವು ಚೂಸ್ ದ ಫೀಚರ್ ಫ್ರಮ್ ಯುವರ್ ಗ್ಯಾಲರಿ ಅಂತ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡಿ. ನಂತರ ನೀವು ಫೋಟೋನ ಸೆಲೆಕ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಮೊದಲು ಈಗ ಚೂಸ್ ಫೀಚರ್ ಫ್ರಮ್ ಯುವರ್ ಗ್ಯಾಲರಿ ಅಂತ ಇಲ್ಲ, ಅದು ಮುಂದುಗಡೆ ನೀವು ಕ್ಲಿಕ್ಕನ್ನು ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಅಲೋ ಜೋಡಿ ಟು ಅಕ್ಸೆಸ್ ಫೋಟೋಸ್ ಆ್ಯಂಡ್ ಮೀಡಿಯಾ ಆನ್ ಯುವರ್ ಡಿವೈಸ್ ಅಂತ ಇದೆ, ಅಲೋವನ್ನು ಕ್ಲಿಕ್ ಮಾಡಿ. ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿಯಲ್ಲಿ ನಿಮ್ಮ ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋನ ಕ್ಲಿಕ್ ಮಾಡಿದಾಗ ಕೆಳಗಡೆ ಅಪ್ಲೋಡ್ ಫೋಟೋ ಅಂತ ಬರುತ್ತೆ. ಅಪ್ಲೋಡ್ ಫೋಟೋ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ನಂತರ ಸಬ್ಮಿಟ್ ಅಂತ ಕೆಳಗಡೆ ಇರುತ್ತೆ, ಸಬ್ಮಿಟ್ ಮೇಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನಂತರ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಯು ಕ್ಯಾನ್ ಆಲ್ಸೋ ಆ್ಯಡ್ ಮೋರ್ ಫೋಟೋಸ್ ಟು ಯುವರ್ ಪ್ರೊಫೈಲ್ ಅಂತ ಬರುತ್ತೆ. ನೀವೇನಾದರೂ ಮೋರ್ ಫೋಟೋಸನ್ನು ಆ್ಯಡ್ ಮಾಡಬೇಕು ಅಂತ, ಇನ್ನೂ ಜಾಸ್ತಿ ಫೋಟೋಸನ್ನು ಆ್ಯಡ್ ಮಾಡಬೇಕು ಅಂತಾರೆ ಅಲ್ಲಿ ಪ್ಲಸ್ ಮಾರ್ಕ್ ಕೆಳಗಡೆ ಆ್ಯಡ್ ಮೋರ್ ಫೋಟೋಸ್ ಅಂತಿದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿಕೊಂಡು ಫೋಟೋಸನ್ನು ಆ್ಯಡನ್ನು ಮಾಡ್ಕೊಳ್ಬೋದು. ನಂತರ ಆ್ಯಡನ್ನು ಮಾಡಿ ಆದಮೇಲೆ ಕೆಳಗಡೆ ನಿಮಗೆ ಲೆಫ್ಟ್ ಸೈಡಲ್ಲಿ ಕಂಟಿನ್ಯೂ ಇದೆಯಲ್ಲ, ಕಂಟಿನ್ಯೂ ಮೇಗಡೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಆ್ಯಡ್ ಫ್ಯೂ ಮೋರ್ ಡೀಟೇಲ್ಸ್ ಟು ಯುವರ್ ಪ್ರೊಫೈಲ್ ಅಂತ ಇದೆ.
ಆ್ಯಡ್ ಫ್ಯಾಮಿಲಿ ಡೀಟೇಲ್ಸ್ ಅಂತ ಇದೆಯಲ್ಲ, ನೀವೇನಾದರೂ ಫ್ಯಾಮಿಲಿ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು ಅಂತಂದರೆ ಅಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲ ನೀವು ಫ್ಯಾಮಿಲಿ ಡೀಟೇಲ್ಸನ್ನು ಆ್ಯಡ್ ಮಾಡಲ್ಲ ಅಂತಂದರೆ ಕೆಳಗಡೆ ನಿಮಗೆ ಐ ಡೂ ದಿಸ್ ಲೇಟರ್ ಅಂತ ಇದೆಯಲ್ಲ, ಅಲ್ಲಿ ಒಂದು ಮುಂದೆ ಆರೋ ಮಾರ್ಕ್ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಫ್ಯಾಮಿಲಿ ಡೀಟೇಲ್ಸ್ ಮೇಲ್ಗಡೆ ಫ್ಯಾಮಿಲಿ ಡೀಟೇಲ್ಸನ್ನು ಎಂಟರ್ ಮಾಡಬೇಕು ಅಂತ ಫ್ಯಾಮಿಲಿ ಡೀಟೇಲ್ಸನ್ನು ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಹೌಸ್ ಕೇಳುತ್ತೆ, ಹಾಗೆ ಅಗ್ರಿಕಲ್ಚರ್ ಲ್ಯಾಂಡ್ ಕೇಳುತ್ತೆ, ಹಾಗೆ ಅದರ್ಸ್ ಲ್ಯಾಂಡ್ ಕೇಳುತ್ತೆ, ಓನ್ ಶಾಪ್ ಅಂತ ಇದೆ, ನಿಮ್ದು ಏನಾದರೂ ಶಾಪ್ ಇದ್ದರೆ ಆ್ಯಡ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮದು ಗಾಡಿ ಯಾವುದಾದ್ರೂ 4 ವೀಲರ್ 2 ವೀಲರ್ ಹಾಗೆ 3 ವೀಲರ್ ಏನಾದರೂ ಇದ್ದರೆ ಅಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ. ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಆ್ಯಡ್ ಯುವರ್ ಹಾರ್ಸ್ಕೋಪ್ ಆ್ಯಂಡ್ ಗೆಟ್ ಮೋರ್ ರೆಸ್ಪಾನ್ಸ್ ಫ್ರಮ್ ಮ್ಯಾಚಸ್ ಅಂತ ಬರುತ್ತೆ. ಫ್ರೆಂಡ್ಸ್ ನಿಮ್ಮೇನಾದರೂ ಹಾರ್ಸ್ಕೋಪ್ ಫೋಟೋ ಇದ್ದರೆ ಅಲ್ಲಿ ಕೆಳಗಡೆ ನೋಡಿ ಅಪ್ಲೋಡ್ ಹಾರ್ಸ್ಕೋಪ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ನೀವು ಫೋಟೋವನ್ನು ಅಪ್ಲೋಡ್ ಮಾಡ್ಬೋದು. ಇಲ್ಲ ಅಂತಂದರೆ ಕ್ರಿಯೇಟ್ ಹಾರ್ಸ್ಕೋಪ್ ಫಾರ್ ಫ್ರೀ ಅಂತ ಇದೆಯಲ್ವ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನೀವು ಕ್ರಿಯೇಟನ್ನು ಮಾಡ್ಬೋದು. ನೀವು ಅದನ್ನು ಅಪ್ಲೋಡ್ ಮಾಡಲ್ಲ ಅಥವಾ ಕ್ರಿಯೇಟು ಮಾಡಲ್ಲ ಅಂತ ಇದು ನಿಮಗೆ ಬೇಡ ಅಂತಂದರೆ ಕೆಳಗಡೆ ಐ ಡೂ ದಿಸ್ ಲೇಟರ್ ಅಂತ ಇದೆಯಲ್ವ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಸ್ಕಿಪ್ ಮಾಡ್ಬೋದು. ಫ್ರೆಂಡ್ಸ್ ನಾನು ಈಗ ಕ್ರಿಯೇಟ್ ಹಾರ್ಸ್ಕೋಪ್ ಫಾರ್ ಫ್ರೀ ಅಂತ ಇದೆಯಲ್ವ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀನಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸ್ಟೇಟ್ ಆಫ್ ಬರ್ತ್ ಕೇಳ್ತಾ ಇದೆ, ನೀವು ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕದವರಾಗಿದ್ದರೆ. ಇಲ್ಲ ಅಂತಂದರೆ ನಿಮ್ದು ಯಾವ ಸ್ಟೇಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ನಂತರ ಸೆಲೆಕ್ಟ್ ಡಿಸ್ಟಿಕ್ ಅಂತ ಇದೆ, ನೀವು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿದಾಗ ನಿಮಗೆ ಅಲ್ಲಿ ಡಿಸ್ಟಿಕಲ್ಲಿ ತಾಲೂಕುಗಳು ಕೂಡ ಕಾಣಿಸ್ತವೆ, ನೀವು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಂಡು ಕೂಡ ಆಗುತ್ತೆ. ಫ್ರೆಂಡ್ಸ್ ನಂತರ ಡೇಟ್ ಆಫ್ ಬರ್ತ್ ಕಾಣಿಸ್ತಾ ಇರುತ್ತೆ, ನೀವು ಆಲ್ರೆಡಿ ಮೊದಲೇ ಅದನ್ನು ಸೆಲೆಕ್ಟ್ ಮಾಡಿ ಇರ್ತಿರಲ್ವ. ನಂತರ ಇಲ್ಲಿ ಎಲ್ಲ ಕೂಡ ಕಾಣಿಸ್ತಾ ಇರುತ್ತೆ. ನಂತರ ಕೆಳಗಡೆ ಕಂಟಿನ್ಯೂ ಅಂತ ಇರುತ್ತೆ, ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಎಂಟರ್ ಯುವರ್ ಟೈಮ್ ಆಫ್ ಬರ್ತ್ ಅಂತಿದೆ, ನಿಮ್ಮ ಟೈಮ್ ಏನಾದರೂ ಗೊತ್ತಿದ್ರೆ ಟೈಮನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಫ್ರೆಂಡ್ಸ್ ಅಲ್ಲಿ ಎಷ್ಟು ಗಂಟೆ ಕೊಟ್ಟಿದ್ದೀರಾ, ಹಾಗೆ ಎಷ್ಟು ಸೆಕೆಂಡು, ಹಾಗೆ AM ಆರ್ PM ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಕೆಳಗಡೆ ಕಂಟಿನ್ಯೂ ಅಂತಿದೆ, ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನಂತರ ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಹಾರ್ಸ್ ಕಾಫಿ ಬರುತ್ತೆ, ಆನ್ ದ ಬೇಸಿಸ್ ಆಫ್ ಯುವರ್ ಹಾರ್ಸ್ ಕಾಫಿ ಅಂತ. ನಂತರ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲ್ಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಕೆಳಗಡೆ ಇದೆ ನೋಡಿ. ಫ್ರೆಂಡ್ಸ್ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಡು ಯು ಹ್ಯಾವ್ ದೋಷಮ್ ಅಂತ ಬರುತ್ತೆ, ಎಸ್ ಆರ್ ನೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಕಂಪ್ಲೀಟ್ ಮಾಡಿದರೆ ನಿಮಗೆ ಜೋಡಿ ಆ್ಯಪ್ ಓಪನ್ ಆಗುತ್ತೆ. ಫ್ರೆಂಡ್ಸ್ ಈಗ ನಿಮಗೆ ಜೋಡಿ ಆಫ್ ಓಪನ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಎರಡು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋಕ್ಕೆ ಮತ್ತೆ ಎಲ್ಲರೂ ಕೂಡ ಭೇಟಿಯಾಗೋಣ. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದ್ದೀರಾ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.